ಒಂದು ಹುಡುಗಿಯ ಮುದ್ದಾದ ಕತೆ ಮತ್ತು ಅವಳು ಧೈರ್ಯದಿಂದ ಎಲ್ಲವನ್ನೂ ಎದುರಿಸುತ್ತಾ ಹೇಗೆ ಮುಂದೆ ಬರುತ್ತಾಳೆ ಎಂದು ನೋಡೋಣ. ಕತೆ ಶುರು ಮಾಡೋಣವಾ? ದೊಡ್ಡದಾದ ಸಾಂಸ್ಕೃತಿಕ ಒಂದು ಪರಿಹಾರ. ಅದರಲ್ಲಿ 15 ಜನ ಮಕ್ಕಳು ಇರುತ್ತಾರೆ. ಆದರೆ 6 ಗಂಡು ಮಕ್ಕಳು 4 ಹೆಣ್ಣು ಮಕ್ಕಳು ಇರುತ್ತಾರೆ. ಅವರೆಲ್ಲ ದೊಡ್ಡವರಾಗಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುತ್ತಾರೆ. ಆದರೆ ಗಂಡು ಮಕ್ಕಳು ಮದುವೆ ಮಾಡಿಕೊಂಡು ಜಾಬ್ ಮಾಡಲು ಬೇರೆ ಊರಿಗೆ ಹೋಗುತ್ತಾರೆ. ಆದರೆ ಇಲ್ಲಿ 2 ಗಂಡು ಮಕ್ಕಳು ಮಾತ್ರ ಅಪ್ಪ ಅಮ್ಮನ ಸಲುವಾಗಿ ಮದುವೆ ಮಾಡಿಕೊಂಡು ಹಳ್ಳಿಯ ಹೊಲ ಮತ್ತು ಮನೆಯನ್ನು ನೋಡಿಕೊಳ್ಳಲು ಹಳ್ಳಿಯಲ್ಲೇ ಉಳಿಯುತ್ತಾರೆ. ಅಲ್ಲಿಂದಾನೇ ಕತೆ ಶುರುವಾಗುತ್ತೆ. ಅಜ್ಜ ವಯಸ್ಸಾದ ಮೇಲೆ ಹೃದಯಾಘಾತದಿಂದ ಪ್ರಾಣ ಬಿಡುತ್ತಾರೆ. ಆದರೆ ಅಜ್ಜಿ ಮಾತ್ರ 2 ಗಂಡು ಮಕ್ಕಳು ಮತ್ತು 5 ಮೊಮ್ಮಕ್ಕಳನ್ನು ನೋಡಿಕೊಂಡು ಸೊಸೆಯಂದಿರ ಜೊತೆಗೆ ಚೆನ್ನಾಗಿ ಬಾಳುತ್ತಿರುತ್ತಾಳೆ. ಅದು ದೊಡ್ಡ ಮನೆ. ಅಲ್ಲಿ ದೊಡ್ಡ ಸೊಸೆನೇ ಎಲ್ಲರನ್ನು ಮತ್ತು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುತ್ತಿರುತ್ತಾಳೆ. ಅವಳು ಮೃದು ಸ್ವಭಾವದ ಮತ್ತು ಪ್ರೀತಿ ತುಂಬಿದ ಮಾತಿನಿಂದ ಒಳ್ಳೆಯ ನಡತೆಯಿಂದ ಎಲ್ಲರಿಗೂ ಇಷ್ಟವಾಗುತ್ತಿರುತ್ತಾಳೆ. ಅವಳು ಕೆಲಸದಲ್ಲೂ ಯಾರಿಗೂ ಬೇಸರ ಮಾಡದೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಇರುತ್ತಾಳೆ. ಅವಳ ಹೆಸರು ಭಾಮ. ಇವಳು ದೊಡ್ಡ ಮಗನ ಹೆಂಡತಿ. ಅಜ್ಜಿಗೆ ತುಂಬ ಪ್ರೀತಿ ಭಾಮ ಅಂದರೆ. ಅವಳ ಹಾಡು ಅಂದರೆ ಅಷ್ಟೇ ಇಷ್ಟ. ಇನ್ನೊಬ್ಬಳು ಸಣ್ಣ ಸೊಸೆಯ ಪ್ರೇಮ. ಅಕ್ಕನಿಗೆ ಸಹಾಯ ಮಾಡುತ್ತಾ ಮನೆ ನೋಡಿಕೊಂಡು ಹೋಗುತ್ತಿರುತ್ತಾಳೆ. ಕತೆ ಇನ್ನೂ ಇಂಟ್ರೆಸ್ಟ್ ಆಗಿ ಕೇಳಬೇಕೆಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಮತ್ತೆ ಮುಂದುವರಿಯುತ್ತೆ.